ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಗಣಿನಾಡಿನಲ್ಲಿ ಸೂರ್ಯದೇವನ ಪ್ರತಾಪ. ರಣ ಬಿಸಿಲಿಗೆ ಹೈರಾಣಾದ ಬಳ್ಳಾರಿ ಜನ. ಕೂಲರ್ ಮಣ್ಣಿನ ಮಡಿಕೆ ಖರೀದಿಗೆ ಮುಗಿಬಿದ್ದ ಸಾರ್ವಜನಿಕರು. ಗಣಿನಾಡು ಬಳ್ಳಾರಿ ಜಿಲ್ಲೆಯ ಜನರು ರಣ ಬಿಸಿಲಿಗೆ ಹೈರಾಣಾಗಿದ್ದಾರೆ. ಸೂರ್ಯದೇವನ ಪ್ರತಾಪಕ್ಕೆ ಬಸವಳಿದು ಬಿಸಿಲಿನ ಬೇಗೆಯಿಂದ ದಣಿವರಿಯಲು ನಾನಾ ಮಾರ್ಗ ಕಂಡುಕೊಳ್ಳುತ್ತಿದ್ದಾರೆ. ಈ ಕಾರಣಕ್ಕಾಗಿಯೇ ಈಗ ಬಳ್ಳಾರಿಯಲ್ಲಿ ಕೂಲರ್, ಎಸಿ, ಮಣ್ಣಿನ ಮಡಿಕೆಗಳಿಗೆ ಭಾರಿ ಡಿಮ್ಯಾಂಡ್ ಬಂದಿದೆ. ಅಷ್ಟೇ ಅಲ್ಲ, ಕೂಲರ್ಗಳನ್ನು ರಸ್ತೆ ಬದಿಯಲ್ಲಿಟ್ಟು ಮಾರಾಟ ಮಾಡಲಾಗುತ್ತಿದೆ. ಇತ್ತ ಜನರು ಕೂಡ ಖರೀದಿ ಮಾಡಲು ಮುಗಿಬಿದ್ದಿದ್ದಾರೆ. ಬಳ್ಳಾರಿ ಬಿಸಿಲಿಗೆ ಫೇಮಸ್ಸು. ಇಲ್ಲಿಯ ಕನಿಷ್ಠ ಉಷ್ಣಾಂಶವೇ 38 ಡಿಗ್ರಿ ಸೆಲ್ಸಿಯಸ್. ಇನ್ನು ಬೇಸಿಗೆ ಕಾಲ ಬಂತಂದ್ರೆ ಕೇಳಬೇಕೆ? ಕೆಳಗೆ ನೆಲ ಸುಡುತ್ತಿದ್ರೆ ತಲೆಯ ಮೇಲೆ ಸೂರ್ಯನ ಪ್ರತಾಪ. ಬೆಳಿಗ್ಗೆ ಸೂರ್ಯ ಉದಯವಾಗುತ್ತಿದ್ದಂತೆಯೇ ರಣ ಬಿಸಿಲು ಆರಂಭವಾಗುತ್ತದೆ. ಪ್ರತಿ ವರ್ಷ ಏಪ್ರಿಲ್, ಮೇ ತಿಂಗಳಲ್ಲಿ ವಿಪರೀತ ಬಿಸಿಲು ಏರುತ್ತಿತ್ತು. ಆದರೆ ಈ ವರ್ಷ ಮಾರ್ಚ್ ತಿಂಗಳಿಂದಲೇ ಬಿಸಿಲಿನ ಧಗೆ ಆರಂಭವಾಗಿದೆ. ಜನ ಹೊರಗಡೆ ಬರಲು ಹಿಂದೆ ಮುಂದೆ ನೋಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಿರು ಬಿಸಿಲಿಗೆ ಮನೆಯಲ್ಲಿರುವ ನೀರು ಬಿಸಿಯಾಗುತ್ತಿದೆ. ಹೀಗಾಗಿ ಮಣ್ಣಿನ ಮಡಿಕೆಯಲ್ಲಿ ನೀರು ಸಂಗ್ರಹಿಸಿದ್ರೆ ತಂಪು ಆಗಿರುತ್ತದೆ. ಜೊತೆಗೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಎಂದು ಜನರು ಮಣ್ಣಿನ ಮಡಿಕೆಗಳ ಖರೀದಿಗೆ ಮುಗಿಬಿದ್ದಿದ್ದಾರೆ. ಬಳ್ಳಾರಿ ನಗರದ ಯಾವ ರಸ್ತೆಯಲ್ಲಿ ನೋಡಿದ್ರೂ ಮಣ್ಣಿನ ಮಡಿಕೆಗಳ ಮಾರಾಟವೇ ಕಾಣುತ್ತಿದೆ. ಸಾಮಾನ್ಯವಾಗಿ ಎಸಿ, ಕೂಲರ್ಗಳನ್ನು ಶಾಪ್ಗಳಲ್ಲಿ ಮಾರಾಟ ಮಾಡಲಾಗುತ್ತಿದೆ. ಆದರೆ ಬಳ್ಳಾರಿಯಲ್ಲಿ ಕೂಲರ್ಗಳನ್ನು ಕೂಡ ಮಣ್ಣಿನ ಮಡಿಕೆಯಂತೆ ರಸ್ತೆ ಬದಿಯಲ್ಲಿಟ್ಟು ಮಾರಾಟ ಮಾಡಲಾಗುತ್ತಿದೆ. ಮಧ್ಯಮ ವರ್ಗದವರು ಕೂಲರ್ಗಳ ಖರೀದಿ ಜೋರಾಗಿ ಮಾಡುತ್ತಿದ್ರೆ, ಇನ್ನು ಕೆಲವರು ಎಸಿಗಳ ಖರೀದಿಗೆ ಮೊರೆ ಹೋಗಿದ್ದಾರೆ. ಮನೆಯಲ್ಲಿ ಕುಳಿತುಕೊಂಡಿದ್ರೂ ಬಿಸಿ ಗಾಳಿ ಬರುತ್ತಿರುವುದರಿಂದ ಕೂಲರ್ಗಳ ಮೂಲಕ ಬಿಸಿಲಿನ ಧಗೆಯಿಂದ ದಣಿವಾರಿಸಿಕೊಳ್ಳಲು ಮುಂದಾಗಿದ್ದಾರೆ. ಬಳ್ಳಾರಿಯಲ್ಲಿ ಬಿಸಿಲು ಅನ್ನೋದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬರೋ ಚಾನ್ಸಸ್ ಇದೆ. ಅಂದರೆ ಲಾಸ್ಟ್ ಇಯರ್ ಕೂಡ ಭಾಳ ರೇಟ್ ಇದು. ಎ ಸಿ ಕೂಲರ್ ಡಿಮ್ಯಾಂಡ್ ಕೂಡ ಇತ್ತು. ಈ ವರ್ಷ ಕೂಡ ಎ ಸಿ ಕೂಲರ್ಗಳು ಡಿಮ್ಯಾಂಡ್ಗಳು ಇದೆ. ಆದರೆ ಕೆಲವು ಕಂಪ್ನಿಗಳು ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ, ಕೆಲವು ಕಂಪ್ನಿಗಳು ಕೊಡ್ತಾ ಇಲ್ಲ. ಆದರೆ ಡಿಸ್ಕೌಂಟ್ ಮಾತ್ರ ಕೊಡೋದಂದರೆ ಸ್ವಲ್ಪ ಮಟ್ಟಿಗೆ ಕೊಡ್ತಾರೆ. ಆದರೆ ನಮ್ಮ ಹತ್ರ ಅಂದರೂ ಯಾವಾಗಲೂ ಡಿಸ್ಕೌಂಟ್ ಇದೆ. ಕಸ್ಟಮರ್ಸ್ಗಳು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಅವರಿಗೆ ಏನು ಇಷ್ಟ ಆಗುತ್ತೋ ಅದು ನೋಡಿ ತಗೊಂತಾರೆ. ನಾವಂತೂ ಅವರಿಗೆ ಬಲವಂತ ಮಾಡೋಕ್ಕೆ ಬರಲ್ಲ. ಆದರೆ ಬಳ್ಳಾರಿಯಲ್ಲಿ ಅಂತೂ ಬಿಸಿಲು ಈ ವರ್ಷ ಭಾಳ ಬರೋ ಚಾನ್ಸಸ್ ಇದೆ. ಕೂಲರ್ ಡಿಮ್ಯಾಂಡ್ ಇದೆ ಸರ್. ಕೂಲರ್, ಫ್ಯಾನ್, ಎ ಸಿ ಅಂತೂ ಫುಲ್ ಡಿಮ್ಯಾಂಡ್ನಾಗ ನಡೀತಾ ಇದೆ. ಯಾಕಂದರೆ ಪ್ರತಿ ಮನೆಯಲ್ಲೂ ಈಗ ಎ ಸಿ ಕಂಪಲ್ಸರಿ, ಕೂಲರ್ ಕಂಪಲ್ಸರಿ, ಆ ಥರ ಆಗಿಬಿಟ್ಟಿದೆ. ನಾವು ಈ ದಿನ ನ್ಯೂ ಮೆಟ್ರೋ ಫ್ಯಾಷನ್ ಅಂತಕ್ಕಂಥ ಒಂದು ಶಾಪ್ನಲ್ಲಿ ಬಂದಿದ್ದೀವಿ. ನಾವು ಬಳ್ಳಾರಿಯಲ್ಲಿ ಬೇರೆ ಬೇರೆ ಕಡೆ ಕೂಲರ್ಸು ಮತ್ತು ಎ ಸಿಗಳನ್ನ ನೋಡ್ಕೊಂಡು ಬಂದಿದ್ದೀವಿ. ನಮಗೆಲ್ಲ ಗೊತ್ತಿರುವಂತೆ ಬಳ್ಳಾರಿಯಲ್ಲಿ ಆಲ್ರೆಡಿ 40-38 ಈಗಲೇ ಮಾರ್ಚ್ನಲ್ಲೇ ಇದೆ. ಇನ್ನು ಏಪ್ರಿಲ್, ಮೇನಲ್ಲಿ ಭಾಳಷ್ಟು ಬಿಸಿಲಿರುವುದರಿಂದ ನಾವು ಏನು ಮಾಡಿದ್ದೀವಿ, ಈ ದಿನ ಕೂಲರ್ ತೆಗೆದುಕೊಂಡು ಹೋಗಲು ಬಂದಿದ್ದೀವಿ. ಇಲ್ಲಿ ನಮಗೆ ಅಫೋರ್ಡಬಲ್ ರೇಟ್ನಲ್ಲಿ ಸಿಗ್ತಾ ಇದೆ. ಬೇರೆ ಕಡೆ ಸರ್ಚ್ ಮಾಡಿದರೆ ಅದಕ್ಕಿಂತ ನಮಗೆ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ. ಅದಕ್ಕೋಸ್ಕರ ನಾವು ಒಂದು ಒಳ್ಳೆ ಕೂಲರ್ ತೆಗೆದುಕೊಂಡು ಹೋಗಲು ಬಂದಿದ್ದೀವಿ. ಇವರಲ್ಲಿ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇರ್ತಕ್ಕಂಥ ಒಂದು ಕೂಲರ್ಸ್ ಇವೆ. ಈಗ ನಾವು ನೋಡಬೇಕವು ಯಾವ ಥರ ಇದ್ದಾವೆ, ಯಾವ ಥರ ಇಲ್ಲ, ಅದಕ್ಕೋಸ್ಕರ ಚೆಕ್ ಮಾಡೋದಕ್ಕೆ ಬಂದಿದ್ದೀವಿ. ನೋಡಿ ಒಂದು ಅಫೋರ್ಡಬಲ್ ರೇಟ್ನಲ್ಲಿ ತೆಗೆದುಕೊಂಡು ಹೋಗಲು ಬಂದಿದ್ದೀವಿ. ಬಿಸಿಲು ಹೆಂಗಿದೆ ಸರ್ ಬಳ್ಳಾರಿಯಲ್ಲಿ? ಬಳ್ಳಾರಿಯಲ್ಲಿ ಬಿಸಿಲು ಬಂದುಬಿಟ್ಟು ನಮಗೆಲ್ಲ ಗೊತ್ತಿದ್ದಂಗೆ ಮಾರ್ಚ್ ಸ್ಟಾರ್ಟಿಂಗ್ನಲ್ಲೇ ಫೆಬ್ರವರಿ ಎಂಡಿಂಗ್ ಇದೆ. ಇದು ಆಲ್ರೆಡಿ 40-38 ಇದೆ. ನೆಕ್ಸ್ಟ್ ಇನ್ನು ಮಾರ್ಚ್ ಏಪ್ರಿಲ್ನಲ್ಲಿ 42-44 ತನಕ ಹೋಗುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ನಮಗೆ ಮಕ್ಕಳಿಗೆ, ನಮಗೆ ಆಗಿರಲಿ ಒಂದು ಕೂಲರ್, ಎ ಸಿಗೆ ನಮಗೆ ತೆಗೆದುಕೊಳ್ಳುವ ಅವಶ್ಯಕತೆ ಇದೆ. ಆದ್ದರಿಂದ ನಮಗೆ ಕೂಲರ್ ತೆಗೆದುಕೊಂಡು ಹೋಗಲು ಈ ದಿನ ಬಂದಿದ್ದೀವಿ. ನೋಡಬೇಕು ನಮಗೆ ಅಫೋರ್ಡಬಲ್ ಆಗುತ್ತೋ ಇಲ್ಲೋ ಅಂತಂತೇಳಿ. ಬಿಸಿಲಿನ ಪ್ರಮಾಣ ದಿನೇ ದಿನೇ ಹೆಚ್ಚಾಗುತ್ತಿರುವುದರಿಂದ ಎಸಿ, ಕೂಲರ್, ಮಣ್ಣಿನ ಮಡಿಕೆಗಳ ಖರೀದಿ ಕೂಡ ಹೆಚ್ಚಾಗುತ್ತಿದೆ. ಆದರೆ ಬೇಡಿಕೆ ಹೆಚ್ಚಾದ ಪರಿಣಾಮ ಫ್ಯಾನ್, ಎಸಿ, ಕೂಲರ್ಗಳ ದರವು ಕೂಡ ಹೆಚ್ಚಾಗಿದೆ. ಇನ್ನು ವ್ಯಾಪಾರ ಗರಿಗೆದರಿರುವುದು ವ್ಯಾಪಾರಿಗಳಿಗೆ ಸಮಾಧಾನ ತಂದಿದ್ದರೆ ಗ್ರಾಹಕರಿಗೆ ಟೆನ್ಷನ್ ಶುರುವಾಗಿದೆ. ಏಕೆಂದರೆ ಕೂಲಿಂಗ್ ಉತ್ಪನ್ನಗಳ ಬೆಲೆ 15% ಏರಿಕೆಯಾಗಿದ್ದು, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಧ್ಯೆ ಇದು ಸಹ ದುಬಾರಿ ಆಗಿರೋದು ಗ್ರಾಹಕರ ಜೇಬಿಗೆ ಕತ್ತರಿ ಬೀಳುವಂತೆ ಮಾಡಿದೆ. ಸದ್ಯ ಬಿಸಿಲ ಬೇಗೆ ಸಹಿಸಿಕೊಳ್ಳಲು ಸಾಧ್ಯವಾಗದ ಪರಿಸ್ಥಿತಿ ಇರೋದ್ರಿಂದ ಕೊಳ್ಳುವುದು ಈಗ ಗ್ರಾಹಕರಿಗೆ ಅನಿವಾರ್ಯ ಆಗಲಿದೆ. ಬಳ್ಳಾರಿ ಬಿಸಿಲಿಗೆ ಹೈರಾಣಾಗಿರೋ ಇಲ್ಲಿನ ಜನ ತತ್ತರಿಸಿ ಹೋಗಿದ್ದಾರೆ.
ಸಾಕಪ್ಪ ಸಾಕು ಈ ಬಿಸಿಲು ಅಂತಿದ್ದಾರೆ. ಕಳೆದ ವರ್ಷಕ್ಕಿಂತ ಈ ಬಾರಿ ಬಿಸಿಲು ಹೆಚ್ಚಾಗಿರೋದ್ರಿಂದ ಜನರು ಪಡಬಾರದ ಕಷ್ಟಪಟ್ಟಿದ್ದಾರೆ. ಅದೇನೇ ಇರಲಿ, ಬಿಸಿಲಿಗೆ ಫೇಮಸ್ ಆಗಿರೋ ಗಣಿನಾಡು ಬಳ್ಳಾರಿ ಜನ ಮಾತ್ರ ಸೂರ್ಯನ ಪ್ರತಾಪಕ್ಕೆ ಹೈರಾಣಾಗಿರೋದು ಮಾತ್ರ ಸತ್ಯ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.